ಹ್ಞೂ ಅಂದ್ಬಿಡು. ನಾಳಿಕೆ ತಾಳಿ ಕಟ್ಟಿಸ್ಬಿಡ್ತೀನಿ. ನಾಡಿದ್ದೆ ನಾನು ಜಮೀನ್ದಾರ, ನೀನು ಯಜಮಾನಿ. ಏನಂತೀಯ? ಪಿಂಕಿ, ಏನವ ಮಾಡ್ತಾ ಇದೀಯಾ? ಮುಚ್ಚಯ್ಯ ಬಾಯಿ. ನೀನೊಬ್ಬಪ್ಪನ ನಿನ್ ಜನ್ಮಕ್ಕೆ. ತಾಯಿ ಇಲ್ಲದ ಮಗ ಅಂತ ಚಿಕ್ಕ ವಯಸ್ಸಿನ ಮುದ್ದಾಗಿ ಸಾಕಿದ್ರೆ ಬೆಳೆದು ಬಿಟ್ಟು ಹಿಂಗೆ ಮಾಡಿಯೇ. ನಿನ್ನನ್ನು ಕಷ್ಟಪಟ್ಟು ಸಾಕಿದ್ದಕ್ಕೆ ತಪ್ಪನ ಎದೆ ಮೇಲೆ ಒದ್ದು ಬಿಟ್ಟಿಯಲ್ಲೇ. ಮಾತಾಡ್ಬೇಡ ನೀನು. ಹಂಗಂದಂಗೆ ಏನವ ಮಾಡಿದ್ದೀನಿ ನಾನು? ಏನ್ ಮಾಡ್ಬೇಕು ನೋಡು. ಇಷ್ಟ ದಿನ ನಾನು ಸುಮ್ಮನೆ ಇದ್ದೆ, ಆದ್ರೆ ಇನ್ಮೇಲೆ ಅದಾಗಲ್ಲ. ನನ್ಗೆ ನಂದೇ ಆದಂತ ಕನ್ಸಿದೆ. ಆದ್ರೆ ನೀನೇನ್ ಮಾಡ್ತಾ ಇದ್ಯಾ? ನನ್ ಕನ್ಸು ಗುರಿನೆಲ್ಲ ನಿನ್ಗೆ ಹೇಗ್ ಬೇಕೋ ಹಾಗೆ ಬೆಳೆಸ್ಕೊತಾ ಇದ್ಯಾ. ನೀನ್ ಸರಿ ಇಲ್ಲ ಅಂತ ನಾನು ಹೊಡೆದಿಲ್ಲ. ನಿನ್ ಮುಂದೆ ನಿನ್ ಬಾಯಲ್ಲಿ ಈ ತರ ಮಾತು ಬರಬಾರ್ದು ಅಂತ ಹೊಡೆದೆ. ಹಂಗಂತ ತಪ್ಪಂಗ್ ಕಜ್ಜಿ ನಾಯಿಗೆ ಹೊಡೆದಂಗ್ ಹೊಡಿತಾರ? ಇನ್ನೊಂದೊಂದು ಹೊಡೆದ್ರೆ ತಪ್ಪೇನಿಲ್ಲ ಬಿಡು. ಕೂಗ್ಬೇಡ. ಏನ್ ತಪ್ಪು? ನಾನ್ ಚಿಕ್ಕೋಳಿದ್ದಾಗ ನೀ ನಂಗೆ ಹೊಡಿತಿದ್ದೆ. ನಿನ್ಗಿಂತ ವಯಸ್ಸಲ್ಲಿ ಚಿಕ್ಕೋರ್ಗೆ ಹೊಡಿಯೋದು ಸರಿ ಅಲ್ವಾ? ಅದೇ ನಾವು ನಮ್ಗಿಂತ ದೊಡ್ಡೋರ್ಗೆ ಹೊಡೆದ್ರೆ ತಪ್ಪು. ಸುಮ್ನೆ ಡ್ರಾಮಾ ಮಾಡ್ಬೇಡ. ನಾನ್ ಹೇಳದ್ನ ಸರಿಯಾಗಿ ಕೇಳಿಸ್ಕೊ. ಆಯ್ತು, ಹೇಳು. ನೋಡಪ್ಪ, ಮೊದ್ಲು ಸೀನನ್ ಅಂದ ಚಂದ ಅವನ ಆಸ್ತಿ ನೋಡಿನೇ ಅವನಾಗವನೇ ನನ್ನ ಹಿಂದೆ ಬರೋಗ್ ಮಾಡ್ಕೊಂಡೆ. ನಿಜ ಒಪ್ಕೋತೀನಿ. ಅದನ್ನ ನೋಡಿ ಮುಂದುವರಿ ಅಂತ ಹೇಳಿದ್ದು ನಾನೇ. ಅದನ್ನ ಮರಿಬೇಡ. ಹೇಳಿದ್ ಕೇಳ್ತಿಲ್ಲ, ಸುಮ್ನಾಗ್ಲಾ? ಹೇಳು ಹೇಳು ಹೇಳು. ಪ್ರತಿ ಸಲ ಸೀನಾ ನಂಗೆ ಎಷ್ಟೇ ಹತ್ರ ಆಗ್ಬೇಕಂತ ಪ್ರಯತ್ನ ಪಟ್ರು ನನಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬೇಕು. ಅವ್ನು ಕೂತ್ರು ನಿಂತ್ರು ನನ್ನ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂತ ನಾನೇ ದೂರ ಇರೋ ಹಾಗೆ ನಾಟಕ ಮಾಡ್ತಿದ್ದೆ. ಅದ್ರ ಪ್ರಕಾರನೇ ಸೀನಾ ನನ್ನ ಹಿಂದೆ ಬಂದು ಅಲ್ದಾಡೋನು. ನನಗೆ ಖುಷಿ ಆಗ್ತಿತ್ತು. ಆದ್ರೆ ಯಾವಾಗ ಅವ್ನು ಮದುವೆ ಆಗೋಯ್ತೋ ಅವಾಗಿಂದ ನಾನು ಅವನಿಗೆ ಹತ್ರ ಆಗಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಆಗ್ತಾನೆ ಇಲ್ಲ. ಏನೇ ಮಾಡಿದ್ರು ಸೀನನ್ ಕೈಯಿಂದ ನನ್ನ ಕುತ್ತಿಗೆಗೆ ಒಂದು ತಾಳಿ ಕಟ್ಟಿಸ್ಕೊಳಕ್ಕಾಗಿಲ್ಲ. ಅವನನ್ನ ಕರ್ಕೊಂಡು ಊರೆಲ್ಲ ಸುತ್ತಕ್ಕಾಗ್ಲಿಲ್ಲ. ಹೊರಗಡೆ ಎಲ್ಲೂ ಹೋಗಕ್ಕಾಗ್ಲಿಲ್ಲ. ಪ್ರತಿ ಸಲ ಅವ್ನು ನನ್ನಿಂದ ದೂರ ಆಗ್ತಾ ನನ್ಗೆ ಅವ್ನು ಬೇಕು ಅನ್ನೋ ಹಠ ಜಾಸ್ತಿ ಆಯ್ತು. ಅದೇ ಹಠ ರಶ್ಮಿ ಮೇಲಿನ ಸೇಡಾಗಿ ಬದಲಾಯ್ತು. ಅನ್ನಂತ ನನಗೆ ಆ ಸೀನಾ ಸಿಗ್ಲಿಲ್ಲ, ಇನ್ನು ಆ ಡುಮ್ಮಿಗೆ ಸೀನಾ ಬೇಕಾ? ಮುಖ ನೋಡಿದ್ರೇನೆ ನಂಗೆ ಊಟ ಸೇರಲ್ಲ. ಅಂತೊಳಗೆ ಸೀನಾ ಸಿಗ್ತಾನೆ. ನನ್ಗೆ ಅವ್ನು ನೆರಳು ಹಿಡಿಯೋಕೆ ಆಗ್ತಿಲ್ಲ ಅನ್ನೋ ಸೋಲು ನನ್ನ ಮನಸ್ಸಲ್ಲಿ ಕೊರಿತಾ ಇದೆ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ. ನೋಡಪ್ಪ, ನನಗೆ ಸೀನಾ ಬೇಕು. ಸೀನನ್ಗೋಸ್ಕರ ತಲೆ ಉರುಳಿದ್ರು ಪರವಾಗಿಲ್ಲ, ರಕ್ತ ಹರಿಸಿದ್ರು ಪರವಾಗಿಲ್ಲ. ಸೀನನ್ಗೋಸ್ಕರ ಏನಾದ್ರೂ ಮಾಡ್ತೀನಿ. ಒಟ್ನಲ್ಲಿ ನನ್ಗೆ ಸೀನಾ ಬೇಕು. ಅಷ್ಟೇ ಅಲ್ಲ, ಸೀನಾನು ಬೇಕು, ನಾಸಿನೂ ಬೇಕು. ಒಟ್ನಲ್ಲಿ ಆ ರಶ್ಮಿಯಿಂದ ನನ್ನ ಸೀನನ್ನ ನಾನು ಕಿತ್ಕೋತೀನಿ. ನನ್ನ ಜೀವನದ ಗುರಿನೇ ಅದು. ಇನ್ ಮುಂದೆ ಸೀನನ್ ಬಿಡು, ಇನ್ಯಾರನ್ನೋ ಕಟ್ಕೋ ಅಂತ ಹೇಳಿದ್ರೆ ಇವತ್ತು ಹೊಡೆದಿದ್ದೀನಿ, ಮುಂದೆ ಸಾಯಿಸ್ಬಿಡ್ತೀನಿ. ಹುಷಾರ್. ಆಯ್ತಲ್ಲ. ಅಯ್ಯೋ, ಸೀನಾ ಎಲ್ಲ ಕೇಳಿಸ್ಕೊಂಡ್ಬಿಟ್ಲ. ಏನಪ್ಪ ಮಾಡ್ಲಿ ಇವಾಗ? ಅಳಿಯಂದ್ರೆ ಯಾವ ಬಂದ್ರಿ? ಸೀನಾ ಬೇಬಿ, ಯಾಕೋ ಸೀನಾ, ಏನಾಯ್ತು? ಯಾಕೆ ಒಂಥರ ಇದೆಯಾ? ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಮೂಟೆ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಲು ಬೇಬಿ.
ಈಗ ನನಗೆ ಅಂತ ಯಾರೂ ಇಲ್ಲ. ನನ್ನ ಅನಾಥ. ಹೇ ಸೀನಾ, ಅಳ್ಬೇಡ ಕಣೋ, ನಾನಿದ್ದೀನಿ, ಅಳ್ಬೇಡ ಆಯ್ತಾ? ಅಯ್ಯೋ ಶಿವನಿ, ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ. ಎಲ್ಲ ತಳ್ಕೊಂಬಳ್ಕಾಗೋಯ್ತಲ್ಲ. ಇವನ ಆಸ್ತಿ ನಂಬ್ಕೊಂಡು ನಾನು ನನ್ನ ಮಗಳಿದ್ವಿ. ಈಗ ಇವನೇ ಭಿಕಾರಿ ಆಗ್ಬಿಟ್ಟವನೇ. ಅಲ್ಲ, ಈಗ ನಾನೇ ದುಡಿದು ತಗೊಂಬಂದು ಇವನು ಸಾಕ್ಬೇಕಾ? ಅಯ್ಯೋ, ಚೆನ್ನಾಗಿದ್ದೇನೆ ಪಿಂಕಿ. ಹೆಂಗೋ ಇದ್ದೀನಿ ಬಿಡಿ. ನಮ್ಮ ಕತೆ ಎಲ್ಲ ಕೇಳಿ ನೀವೇನ್ ಮಾಡ್ತೀರಾ? ಏನು ಮಾಡಲ್ಲ ಪಿಂಕಿ, ಏನಂದ್ರೆ ಏನು ಮಾಡಲ್ಲ. ಎತ್ತು ಮಗನ್ನ ಕತ್ತಿಡ್ದು ಆಚೆ ದಪ್ತಾ ಇದ್ರು ಏನು ಮಾಡಲ್ಲ, ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾರಷ್ಟೇ. ಬ್ಯಾರೆ ಏನ್ ಮಾಡ್ಬೇಕಿತ್ತಪ್ಪ? ನೋಡ್ದ ಏನ್ ಮಾಡ್ಬೇಕಾಗಿತ್ತು ಅಂತ ಕೇಳ್ತಿದ್ದಾಳೆ. ಚೆನ್ನಾಗಿ ಕೇಳ್ದೆ ಕಣವ. ಎತ್ತು ಮಗನ್ನ ಕತ್ತು ಹಿಡಿದು ಮನೆಯಿಂದ ಆಚೆ ದಪ್ತಿದ್ಲಲ್ಲ ಅವಳು, ಅವಾಗ ಕೇಳ್ಬೇಕಾಯ್ತು, ಏಯ್ ನೀನ್ ಯಾವಳೆ ನನ್ನ ಮಗನ ಆಚೆ ಹಾಕಕ್ಕಂತ ಒಂದ್ ಮಾತರ ಕೇಳ್ದ. ಇವಾಗ ಬಂದ್ಬಿಟ್ಟು ಏನ್ ಮಾಡ್ಬೇಕಾಯ್ತು ಅಂತ ಕೇಳ್ತಿದ್ಯಲ್ಲ. ಓ ಹಂಗ. ಏನತ್ತೆ ನೀವು ಹಂಗ ಅಂತ ಅಷ್ಟೇ ಹೇಳಿ ವಿಷಯನಿಲ್ಲೇ ಮುಚ್ಚಾಕ್ಬೇಕು ಅನ್ಕೊಂಡಿದ್ದೀರಾ? ವಿಷಯನ ಇಲ್ಲಿ ಮುಚ್ಚಾಕ್ತಿಲ್ಲ ಬೇಬಿ, ಮನೇಲೆ ಮುಚ್ಚಾಕ್ಬಿಟ್ರು. ಆ ಮನೆ ಮೊದಲನೇ ಮಗ ನಾನು, ಆದ್ರೂ ನನಗೆ ಯಾವ ಬೆಲೆನೂ ಇಲ್ಲ ಆ ಮನೆಯಲ್ಲಿ. ಬ್ರಿಟಿಷ್ರವರು ಕಬ್ಜಾ ಮಾಡ್ಕೊಂಡಂಗೆ ಎಲ್ರು ಬಂದು ನಮ್ಮ ಮನೆನೇ ಕಬ್ಜಾ ಮಾಡ್ಕೊಂಡವ್ರೆ. ಬ್ರಿಟಿಷ್ರಾ? ಹೌದು, ಮತ್ತೆ ನನ್ನ ಮನೆಯಿಂದ ನನ್ನೇ ಆಚೆ ಹಾಕಿದ್ಮೇಲೆ ಇನ್ನೇನಂತಾರೆ, ಅದನ್ನೇ ತಾನೇ ಹೇಳ್ಬೇಕು. ಅತ್ತೆ, ನೀವಿದ್ದೆ ಆ ಮನೇಲಿ ಇಷ್ಟೆಲ್ಲ ಆಗಿದೆ, ಮುಂದೇನಾಗತ್ತೆ ಅಂತ ನಾನು ಹೇಳ್ಬೇಕಾಗಿಲ್ಲ. ನಂಗೆ ಯಾಕೋ ನೀವು ಆ ರಶ್ಮಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅನ್ಸುತ್ತೆ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಲ್ಲ ಪಿಂಕಿ. ತಪ್ಪು ತಿಳ್ಕೊತಿಲ್ಲ ಅತ್ತೆ, ತಿಳ್ಕೊಳ್ಳೋ ಹಾಗೆ ಮಾಡಿರೋದು ನೀವು. ಪಿಂಕಿ, ನೀನ್ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಕನ್ಸ್ಕೊಂಡಿದ್ರಲ್ವಾ? ಇವಾಗ ನನ್ ಮದ್ವೆ ಆಗೋ ಹುಡುಗನೇ ಆ ಮನೇಲಿಲ್ಲ. ಏನೋ ಪಿಂಕಿ ಇದ್ದಿದ್ದಕ್ಕೆ ಬಚಾವು, ಇಲ್ಲಾಂದ್ರೆ ಬೀದಿಲಿ ನಾಯಿ ತರ ಬಿದ್ದಿರ್ಬೇಕಾಗಿದ್ದವ್ ನನ್ನ ಅವಳ ಮನೆ ಕರ್ಕೊಂಡೋಗಿ ಆಶ್ರಯ ಕೊಡ್ತಾವಳೆ. ತಾಯಿ ಮಾಡ್ಬೇಕಾಗಿರೋ ಕೆಲ್ಸನ ಪಿಂಕಿ ಮಾಡ್ತಾವಳೆ. ಅಯ್ಯೋ ತೆಪ್ಪಾಗ್ಬಿಡ್ತು ಕಲ, ತುಂಬ ದೊಡ್ಡ ತೆಪ್ಪೆ ಮಾಡಿಬಿಟ್ಟೆ. ನೀನು ಇಷ್ಟೊಂದು ನೊಂದ್ಕೊಂಡಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ. ಪಿಂಕಿ, ನನಗೆ ಕ್ಷಮಿಸ್ಬಿಡವಾ? ಕ್ಷಮ್ಸಕ್ ನಾನ್ ಯಾರತ್ತೆ? ಕ್ಷಮಿಸ್ಬೇಕಾಗಿರೋದು ಸೀನಾ, ನಿನ್ ಮಗ. ಅಯ್ಯೋ ನಾನೊಬ್ಳು ದಡ್ಡಿ, ಏನೇನೋ ಮಾತಾಡ್ತಾ ಇದ್ದೀನಿ. ಸೀನಾ ಬಾರ್ಲಾ? ಬರಕ್ಕಿಲ್ಲ. ನನಗೂ ಆ ಮನೆಗೂ ಸಂಬಂಧ ಮುರಿದೋದ್ಮೇಲೆ ನಾನು ಅಲ್ಲಿ ಬಂದು ಏನು ಮಾಡಬೇಕು? ನನ್ನ ಕಂದ ಬಾರೋ, ನಿಮ್ಮ ಅವ್ವಂತವ್ ಬಾರ್ಲ ಸೀನಾ, ಬಾರೋ ಸೀನಾ ಬಾರೋ.